ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿದ್ದೀರಾ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬೆಳಗ್ಗೆ ಟಿಫನ್ ನನ್ನ ಮಾಮೂಲಿ ರುಟೀನ್ ಇರುತ್ತಲ್ಲ ನಿಮಗೆ. ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ದೋಸೆ ಹಿಟ್ಟು ನೆನಾಕಿದ್ದೆ, ಎಲ್ಲ ರುಬ್ಬಿಟ್ಟು ಎಲ್ಲ ರಾತ್ರಿನೇ ಎತ್ತಿಕ್ಬಿಟ್ಟಿದ್ದೆ. ಇವಾಗ ಒಂದು ಸ್ವಲ್ಪ ಚಳಿ ಇರೋದ್ರಿಂದ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಫಸ್ಟೇ ಬೇಗನೆ ನಾವು ಒಂದು 6 ಗಂಟೆಗೆ 5 ಗಂಟೆಗೆ ಎದ್ದಿದ್ದೀರಾ ಅಂದ್ಕೊಂಡ್ರೆ ಆವಾಗಲೇ ನೀವು ಕಲಸಿಟ್ಬಿಡ್ಬೇಕು. ನೈಟ್ ಹೊತ್ತು ಮಾತ್ರ ಹಾಕೋಕೆ ಹೋಗ್ಬೇಡಿ, ಯಾಕೆಂದರೆ ಹುಳಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ 5:30ಗೆ ಎದ್ದೇಳ್ತೀನಲ್ಲ ಆವಾಗಲೇ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ನಾನು 7 ಗಂಟೆ 7:30 ದೋಸೆ ಹೋಯ್ತೀನಲ್ಲ ಅವಾಗ ಚೆನ್ನಾಗಿ ಸೂಪರಾಗಿ ಬರುತ್ತೆ. ಸರಿ ಅಂದ್ಬಿಟ್ಟು ನನ್ನ ಮಗಂಗೆ ಸ್ನಾನ ಮಾಡ್ಸೋಕೆ ಹೋದೆ. ನನ್ನ ಮಗಳು ಅದಕ್ಕೆ ಕಡಲೆ ಬೀಜ ಹುರಿತಾ ಇರಮ್ಮು ಅಂತ ಅಂದೆ. ಅವಳು ಹುರಿದು ಎತ್ತಿಕ್ಕಿದ್ದು. ನಾನು ಶೇಂಗಾ ಚಟ್ನಿ ಮಾಡಿಬಿಟ್ಟು ಈರುಳ್ಳಿ ದೋಸೆ ಮಾಡಿಕೊಡು ಅಂತಂದು ಸರಿ ಅಂತ ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಮಾತ್ರ ಸೂಪರಾಗಿರುತ್ತೆ. ಬೆಣ್ಣೆ ಮತ್ತು ಈರುಳ್ಳಿ ಸಣ್ಣಕ್ಕೆ ಚಾಪರ್ ಇರುತ್ತಲ್ಲ, ಚಾಪರಲ್ಲಿ ಕ್ಲೀನಾಗೆ ಚಾಪ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡ್ರೆ ನೀವು ಬೇಕಾದ್ರೆ ಇದಕ್ಕೆ ಇದು ಬರುತ್ತಲ್ಲ ಮಸಾಲೆ ದೋಸೆದು ಮಸಾಲೆ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಬೇಕಾದ್ರೆ ರೋಲ್ ಮಾಡಿ ಮಕ್ಕಳಿಗೆ ಚೂರು ಚಟ್ನಿ ಇಲ್ಲಾಂದರೆ ಸಾಂಬಾರು ಇದ್ರೂ ಪರವಾಗಿಲ್ಲ, ಸೂಪರಾಗಿರುತ್ತೆ ಮಾತ್ರ. ಅದರಲ್ಲಿ ಒಂದು ಸ್ವಲ್ಪ ಹುಳಿನೂ ಇರಲ್ಲ ಏನಿಲ್ಲ, ಎಷ್ಟು ಚೆನ್ನಾಗಿರುತ್ತೆ ದೋಸೆ. ನಾವು ಏನಪ್ಪ ರಾತ್ರಿನೇ ಉಪ್ಪು ಹಾಕಿಟ್ಬಿಟ್ರೆ ಹುಳಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕ್ಬಿಟ್ಟು ಹಿಂಗೆ ಬೆಣ್ಣೆ ಹಾಕ್ಬಿಟ್ಟು ಮಸಾಲೆ ದೋಸೆ ಮಾಡಿಕೊಟ್ಟೆ ಅವರಿಗೂ. ಇದು ಮಸಾಲೆ ದೋಸೆನೇ ಅಲ್ಲ, ಈ ಕಡೆ ಸೆಟ್ ದೋಸೆನಲ್ಲ, ಒಂಥರ ಮೀಡಿಯಮಾಗಿ ದೋಸೆ ಮಾಡಿಕೊಟ್ಟೆ. ಅವರಿಗೆ ಕೇಳ್ತೀನಿ ಫಸ್ಟ್ ಯಾವ ಥರ ಬೇಕು ಅಂತ, ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡಿಕೊಡ್ತೀನಿ. ಅವರಿಬ್ಬರು ತಿಂತಾಯಿರೋ ಸರಿ ನಾನು ಬಾಕ್ಸಿಗೆಲ್ಲ ಹಾಕ್ತೆ, ಚಟ್ನಿ ಹಾಕ್ಬಿಟ್ಟು ಬಾಕ್ಸಿಗೆ ಪ್ಯಾಕ್ ಮಾಡಿ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಎತ್ಬಿಟ್ಟು ಇವಾಗ ಕೊಡ್ತಾಯಿದ್ದೀನಿ. ಟೈಮಾಗಿ ಹೋಗಿತ್ತು. ಅವ್ರು ತಿನ್ನೋದೇ ಎಷ್ಟು ತನಕ ಮಾಡ್ತಾರೆ ಇಬ್ಬರೂ ಕುತ್ಕೊಂಡು. ಅಮ್ಮು ಸರಿ ನೀನು ತಿಂತಾಯಿರಿ, ನಾನು ಬಾಕ್ಸಿಗೆಲ್ಲ ಹಾಕ್ತೀನಿ ಅಂತ ಅಂದೆ. ಅವ್ರು ತಿಂತಾರೆ. ಏನಾದ್ರು ರೈಸ್ ಐಟಮ್ ಆದರೆ ಮಾತ್ರ ನಾನು ತಿನ್ನಿಸ್ತೀನಿ ಅಷ್ಟೇ. ಈ ಥರ ಪಲಾವು ಚಿತ್ರಾನ್ನ ಈ ಥರ ಎಲ್ಲ ಆದರೆ ಮಾತ್ರ ನಾನು ತಿನ್ನಿಸ್ತೀನಿ. ಸರಿ ಅಂದ್ಬಿಟ್ಟು ಲಂಚ್ ಬ್ಯಾಗೆಲ್ಲ ಒಗ್ದು ಹಾಕಿದ್ದೆ. ಇದು ಸೋಮವಾರ ಮಂಗಳವಾರ 2 ಡೇಸ್ ವ್ಲಾಗ್ ಆಗಿರುತ್ತೆ. ನಾನು ಇದು ಮಂಡೇದು ಸ್ವಲ್ಪ ಮಧ್ಯಾಹ್ನ ಎಲ್ಲ ಸ್ವಲ್ಪ ಕೆಲಸ ಇತ್ತು ಮಾಡ್ಕೊಂಡಿದ್ದೆ. ಇದು ಲಾಂಗ್ ಕಂಟಿನ್ಯೂ ಮಾಡೋಕ್ಕಾಗಲಿ, ಅದಕ್ಕೆ ಟ್ಯೂಸ್ಡೇ ಕಂಟಿನ್ಯೂ ಮಾಡಿದೆ ಹಂಗೇ. ಸರಿ ಅಂತ ಲಂಚ್ ಬ್ಯಾಗೆಲ್ಲ ಸಂಡೇ ಎಲ್ಲ ಕ್ಲೀನಾಗಿ ಸಾಕ್ಸು ಲಂಚ್ ಬ್ಯಾಗೆಲ್ಲ ಒಗ್ದು ಹಾಕಿದ್ದೆ. ಸರಿ ಅವರಿಗೆಲ್ಲ ಪ್ಯಾಕ್ ಮಾಡಿ ಇವಾಗ ಕೊಟ್ಟು ಕಳಿಸ್ತಾ ಇದ್ದೀನಿ. ಅವರು ಹೋಗ್ತಿದ್ದಾರೆ. ಅವರೆಲ್ಲ ಹೋದ್ರು. ನಾನು ಸರಿ ಅಂದ್ಬಿಟ್ಟು ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ನಾನು ಇವಾಗ ಮನೆ ಒರೆಸೋಣ ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಒಂದು ಇಡೀ ಉಪ್ಪನ್ನ ನೀವು ಕಲ್ಲುಪ್ಪು, ಯಾವಾಗಲೂ ಕಲ್ಲುಪ್ಪೇ ಹಾಕಬೇಕು, ಸಣ್ಣ ಉಪ್ಪು ಹಾಕಬೇಡಿ. ಕಲ್ಲುಪ್ಪು ಒಂದು ಇಡೀ ಹಾಕ್ಬಿಟ್ಟು ನೀವು ಮನೆ ಒರೆಸೋದ್ರಿಂದ ಏನಾದರೂ ಒಂಥರ 2 ದಿವಸಕ್ಕೊಂದ್ಸಲ ಒರೆಸಿ, ದಿನ ಒರೆಸ್ಬೇಡಿ. 2 ದಿವಸಕ್ಕೊಂದ್ಸಲ ಒರೆಸಿದ್ರೆ ಯಾವುದಾದ್ರೂ ನೆಗೆಟಿವ್ ಇದ್ದರೆ ಮನೆಯಿಂದ ಹೋಗುತ್ತೆ ಅಂತ ಅಷ್ಟೇ. ನೀವು ಇನ್ನು ಮಾಮೂಲಿ ಏನು ಹಾಕ್ಬೇಡಿ, ಕಲ್ಲುಪ್ಪು ಒಂದೇ ಸಾಕಾದ್ರು. ಸರಿ ಎಲ್ಲ ಇವಾಗ ಕ್ಲೀನಾಗಿ ಒರೆಸ್ಕೊಂಡು ಫ್ಯಾನೆಲ್ಲ ಹಾಕ್ತೀನಿ. ಇವಾಗ ಚಳಿ ಇರೋದ್ರಿಂದ ಒಣಗೋದೇ ಇಲ್ಲ. ಸರಿ ಅಂದ್ಬಿಟ್ಟು ನಾನು ಇವಾಗ ಹೂವು ಎಲ್ಲ ಇತ್ತು, ಅದಕ್ಕೆ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರಿ ಅಂದ್ಬಿಟ್ಟು ದೀಪ ಹಚ್ಬಿಟ್ಟು ಇನ್ನು ಕೆಲಸ ಎಲ್ಲ ಮಾಡ್ಕೊಂಡು ಎಲ್ಲದನ್ನು ಬೇಗನೆ ಎದ್ದು ಬೆಳಗ್ಗೆನೇ ಮಾಡ್ಕೊಂಬಿಟ್ಟಿರ್ತೀನಿ. ಸರಿ ಇವಾಗ ದೀಪ ಹಚ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡೆ. ಇವಾಗೇನು ಕೆಲಸ ಇಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಇವಾಗ ದೇವಸ್ಥಾನ ಹತ್ರ ಬಂದೆ. ನಾನು ಇವತ್ತು ಲೇಟಾಗೋಯಿತು, 11 ಗಂಟೆ ಆಯಿತು ಹತ್ತಿರ ಬರೋಷ್ಟೊತ್ತಿಗೆ. ನಾನು ಆವತ್ತು 10 ಗಂಟೆಗೆ ಬಂದುಬಿಟ್ಟಿದ್ದೆ. ಆವಾಗ ಫುಲ್ಲು ಜನ ಇದ್ದರು. ಇವತ್ತಂತೂ ಯಾರು ಜನನೇ ಇರಲ್ಲ, ಯಾಕಂದರೆ ಬೆಳಗ್ಗೆನೇ ಆಫೀಸಿಗೆಲ್ಲ ಹೋಗೋರೆಲ್ಲ ಇರ್ತಾರಲ್ಲ, ಎಲ್ಲರೂ ಬಂದು ತುಂಬ ರಶ್ ಆಗೋಗಿರುತ್ತೆ. ಇವತ್ತು ರಶ್ ಆಗಿರಲಿಲ್ಲ ಅಷ್ಟೊಂದೇನು. ನಾನೇನು ಹೂವು ಏನು ತಗೊಳ್ಲಿಲ್ಲ, ಹಂಗೆ ದೇವ್ರಿಗೆ ಬೇಕಾದ್ರೆ ದೇವ್ರ ಉಂಡಿಗೆ ಇಲ್ಲಾಂದರೆ ಮಂಗಳಾರತಿಗೆ ಹಾಕಿದ್ರೆ ಆಗುತ್ತೆ ಅಂತ ಒಳಗಡೆ ಹೋದೆ. ಒಬ್ಬಳೇ ಹೋಗಿದ್ದೆ. ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಎಷ್ಟೇ ಬೇಜಾರಾಗಿದ್ರೂ ದೇವಸ್ಥಾನದಲ್ಲಿ ಒಂದು
ಒಂದು 20 ನಿಮಿಷ ಅರ್ಧ ಗಂಟೆ ಕೂತ್ಕೊಂಡು ನಿಧಾನಕ್ಕೆ ಒಂಥರ ಏನೋ ಒಂಥರ ಖುಷಿ ಅನಿಸುತ್ತೆ. ದೇವಸ್ಥಾನ ಹತ್ರ ಒಂಥರ ಪೀಸಾಗಿರುತ್ತೆ. ಯಾವುದು ಗಲಾಟೆ ಆಗಲಿ ಏನೇ ಆಗಲಿ ಇರಲ್ಲ. ಅದು ದೇವಸ್ಥಾನ ಅಲ್ವಾ, ಆ ಥರನೇ ಅಲ್ವಾ? ನಿಮಗೆಲ್ಲ ಈ ಥರ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನಗಂತೂ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನೆಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಪ್ರಸಾದ ಎಲ್ಲ ಖಾಲಿಯಾಗಿ ಹೋಗಿತ್ತು. ಲೇಟಾಗೋಯ್ತು. ತುಂಬ ಜನ ಬರ್ತಾ ಇರ್ತಾರಲ್ವ, ಅಲ್ಲಂತೂ ವೀಡಿಯೋನೇ ಮಾಡೋಂಗಿಲ್ಲ. ಸರಿ ಅಂದ್ಬಿಟ್ಟು ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಲಿಲ್ಲ, ಏನಿಲ್ಲ. ಅವ್ರು ಮಳೆ ಬರ್ತಾ ಇದೆ ಸೋನೆ. ಅದಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ನೋಡ್ಕೊಂಡು ದೇವ್ರದ್ದು ನೋಡಿ ಈ ಥರ ಎಷ್ಟು ಹಳೇದು ಅಂದರೆ ಮಾತ್ರ ತುಂಬ ಹಳೇ ಕಾಲದ ದೇವರು. ಪ್ರದಕ್ಷಿಣೆ ಹಾಕ್ಕೊಂಡು ನಾನಿವಾಗ ಮನೆಗೆ ಬಂದೆ. ಮನೆ ಬಂದುಬಿಟ್ಟು ಇನ್ನು ಮಧ್ಯಾಹ್ನ ಎಲ್ಲ ನಿಮಗೆ ಹೇಳಿದ್ದೀನಲ್ವಾ, ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು ಮಾಡ್ಕೊಂಡಿದ್ದೆ. ನನ್ನ ಮಕ್ಕಳೆಲ್ಲ ಇರಲಿಲ್ವಲ್ಲ, ಅದಕ್ಕೋಸ್ಕರ ಇವಾಗ ಸಂಜೆ ಸರಿ ಅಂದ್ಬಿಟ್ಟು ಇದು ವಾಕ್ ಮಾಡ್ಕೊಂಬರೋಣ. ನೆನ್ನೆ ಫುಲ್ಲು ಪಾಪ ಕರ್ಕೊಂಡು ಹೋಗಿದ್ದೆ. ನೆನ್ನೆ ಹೋಗೋಣ ಅಂದ್ಕೊಂಡ್ರೆ ಮಳೆ ಎಲ್ಲ ಬರ್ತಾಯಿತ್ತು. ಸರಿ ಅಂದ್ಬಿಟ್ಟು ಇವಾಗ ಸೈಕಲ್ ಹೊಡ್ಕೊಂಡು ಅವ್ರು ಸೈಕಲ್ಲೇ ಹೊಡ್ಕೊಂಡು ಹೋಗ್ತಾ ಇರ್ತಾರೆ, ನಾನು ಹಿಡ್ಕೊಂಡು ಹೋಗ್ತಾ ಇರ್ತೀನಿ. ಸರಿ ಅಂತ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೆನ್ನೆ ಸ್ವಲ್ಪ 6 ಗಂಟೆ ಮೇಲೆ ಹೋದ್ನಲ್ಲ, ಅದಕ್ಕೆ ಸೋನೆ ಹಿಡ್ಕೊಂಡ್ಬಿಡ್ತು. ಇವಾಗ ಸ್ವಲ್ಪ ಬೇಗನೆ ಹೋಗ್ತಾ ಇದೆ. ಈ ಬಸ್ಸೆಲ್ಲ ಬಂತಲ್ಲ, ಅದಕ್ಕೆ ಇಷ್ಟು ಕೊಚ್ಚೆ ಆಗಿರೋದು. ಅಯ್ಯೋ ಫುಲ್ಲು ಕೊಚ್ಚೆ. ನಡಿ ಈ ಮಳೆಯಲ್ಲಿ ಏನು ವಾಕ್ ಮಾಡೋಕ್ಕಾಗೋದಿಲ್ಲ. ಎಲ್ಲ ಫುಲ್ಲು ಕೊಚ್ಚೆ ಪಾಪ ಬೇಜಾರಾಗುತ್ತಲ್ಲ ಅಂತ ಒಂದು 2 ರೌಂಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಫುಲ್ಲು ಅಂಟ್ಕೊತಾ ಇದೆ ಕಾಲಿಗೆಲ್ಲ. ನೋಡಿ ನನ್ನ ಮಗ ನೋಡಿ ಹೊಡಿತಾ ಇದ್ದಾನೆ ರೌಂಡ್. ನೋಡಿ ನಾನು ಹಾಲನ್ನ ಬರೀ ಸೋಸ್ಕೊಂಡು ಎಷ್ಟು ಕೆನೆ ಮಾಡ್ಕೊಂಡಿದ್ದೀನಿ ಅಂದರೆ, ಇವಾಗ ಹಾಲು ಕಾಯಿಸಿರ್ತೀನಲ್ವ, ಕಾಪಿ ಸೋಸೋದ್ರಲ್ಲಿ ಕೆನೆನೆಲ್ಲ ಸೋಸ್ಕೊಂಡ್ಬಿಡ್ತಿದ್ದೆ. ಅಂದರೆ ಸೋಸ್ಕೊಳೋದಂದರೆ ಅದೇ ನಾವು ಕಾಪಿ ಸೋಸೋದಿರುತ್ತಲ್ಲ, ಅದರೊಳಗೆ ಮಾಡ್ಕೊಂಡು ಎಷ್ಟು ಇದು ಮಾಡಿಟ್ಕೊಂಡಿದ್ದೀನಿ, ಸ್ಟಾಕ್ ಮಾಡಿಟ್ಟಿದ್ದೀನಿ ಅಂದರೆ ಮಾತ್ರ ನಾನು ಇದೊಂದು 20 ದಿವಸ, ಒಂದು ತಿಂಗಳು ಅನ್ಕೊತೀನಿ. ಕೆನೆ ಎಲ್ಲ ತೆಗ್ದು ಸ್ಟೋರ್ ಮಾಡಿ ಹಂಗೆ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ. ಯಾವಾಗಲೂ ಮೇಲ್ಗಡೆ ಇಡಬೇಕು, ಯಾಕೆಂದರೆ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ. ಕೆನೆ ಅಲ್ವಾ, ಅದಕ್ಕೋಸ್ಕರ. ಅದು ಮೊಸರಲ್ಲೆಲ್ಲ ಇರಲ್ಲ. ಮೊಸರಲ್ಲೆಲ್ಲ ಇದ್ದರೆ ಏನೂ ಆಗೋದಿಲ್ಲ, ಅದು ಬರೀ ಕೆನೆ ಅಲ್ವಾ, ಅದಕ್ಕೋಸ್ಕರ ಒಂಥರ ಆಗುತ್ತೆ. ಸರಿ ಅಂದ್ಬಿಟ್ಟು ನಾನು ಕೆನೆ ತೆಗ್ದು ಫ್ರೀಝರ್ ಮೇಲ್ಗಡೆ ಇಟ್ಬಿಟ್ಟು ಇವಾಗ ನಾನು ಅದಕ್ಕೆ ಒಂದು ಇದಿದೆಯಲ್ಲ, ಒಂಥರ ಬೌಲ್ ಥರ ಜಾಸ್ತಿ ಕೆಳಗೆ ಡೌನ್ ಇರಬೇಕು, ಮೇಲೆ ಅಗಲ ಇರಬೇಕು, ಅವಾಗ ನಮಗೆ ಕಡಿಯೋಕ್ಕೆ ಚೆನ್ನಾಗಿರುತ್ತೆ. ಸರಿ ಅಂತ ಕಡ್ದು ನಾನು ಈ ಥರ ಮಾಡಿಕೊಂಡೆ. ಬೆಣ್ಣೆ ಒಂದು ಸೇರಷ್ಟು ಬಂತು. ಎಷ್ಟು ಚೆನ್ನಾಗಿ ಬಂತು ಗೊತ್ತಾ. ನಾನು ಮಜ್ಜಿಗೆ ಇದು ಬೇಳೆ ಮಸೀದಿ ಇತ್ತಲ್ಲ, ಅದರೊಳಗೆ ಕಡಿತಾ ಒಂದು ಸೇರಷ್ಟು ಆಯ್ತು. ಯಾರು ಕೊಡ್ತಾರಲ್ವ. ಇವಾಗ ಫ್ರಿಜ್ಜಲ್ಲಿ ಎತ್ತಿಕ್ತೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನಗೆ ಫುಲ್ ಖುಷಿಯಾಗೋಯ್ತು, ನಾನು ಇಷ್ಟೊಂದು ಬೆಣ್ಣೆ ಮಾಡ್ಕೊಂಡಿದ್ದೀನಿ ಅಂತ. ತಗೋತೀನಿ ನಡಿ, ಕೊಡ್ತೀನಿ ನಡಿ. ಎರೇಸರ್ ಬೇಕಂತ ತಗೊಂಬನೆ. ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಬಾಪು ಸೈಕಲ್ ತಗೊಂಡು. ಸೈಕಲ್ ಬೇಡವಾ, ಬಿಟ್ಟು ಬರ್ತಾ ಇದ್ದಾನೆ. ಬಾ ನಡಿ. ಇಲ್ಲ ಬಿಟ್ಟು ಬಂದ್ಬಿಟ್ಟೆ. ಹೋಯ್ತು, ಕಳ್ದೋಯ್ತು. ಅದಕ್ಕೆ ಚೂರು ಇಂಕಿರ ತಗೊಂಡೋಗಿದ್ದು ಹೇಳು. ಬೇಕು ಅಂತಾನೆ ಎಟ್ಟು ಬುದ್ಧಿ ಕಲ್ತಿದೀಯ. ನನ್ನ ಮಗಳು ನೋಡಿ ಚೂಡಿದಾರ ಹಾಕೊಂಡೋಗಿದ್ದಾಳೆ ಇದಕ್ಕೆ, ಕ್ಲಾಸಿಕಲ್ ಡ್ಯಾನ್ಸಿಗೆ. ದೊಡ್ಡ ಹುಡುಗಿ ಥರ ಕಾಣ್ತಿದ್ದಾಳೆ ಚೂಡಿದಾರ ಹಾಕ್ಕೊಂಡು. ನಡಿ.
ಸರಿ ಅಂತ ಅವಳನ್ನ ಭರತನಾಟ್ಯ ಕ್ಲಾಸಿಂದ ಕರ್ಕೊಬಂದೆ. ಹೋಗಿರಲಿಲ್ಲ, ಅವಳಿಗೆ ಹುಷಾರಿರಲಿಲ್ಲ ಅಂತ 4-5 ದಿವಸ ಒಂದು 4-5 ದಿವಸ ಹೋಗಲೇ ಇಲ್ಲ, ಜ್ವರ ಬಂದಿತ್ತು ಅಂದ್ಬಿಟ್ಟು. ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಇವಾಗ ಹೋಗಿದ್ಲು. ಅದು ಭರತನಾಟ್ಯ ಮಾಡಿಬಿಟ್ಟಿದ್ದಲ್ಲ ಕಾಲೆಲ್ಲ, ಅವಳಿಗೆ ಫಸ್ಟ್ ಟೈಮ್ ಅವಳು ಭರತನಾಟ್ಯ ಕ್ಲಾಸಿಗೆ ಹೋಗ್ತಾ ಇರೋದು. ಮಾಮೂಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇಲ್ಲ, ವೆಸ್ಟರ್ನ್ ಡ್ಯಾನ್ಸ್ ಎಲ್ಲ, ಕ್ಲಾಸಿಕಲ್ ಯಾವತ್ತೂ ಹೋಗಿರಲಿಲ್ಲ. ಇವಾಗ ಮಾಡ್ತಾ ಇರೋದಕ್ಕೆ ಅವಳಿಗೆ ತೊಡೆ ಎಲ್ಲ ನೋವ್ತಿದೆ ಮಮ್ಮಿ ಅಂತಿಲ್ಲ. ಅದು ಟ್ರೈ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ ಅಂತ ಹೇಳಿದೆ. ಸರಿ ಅವಳು ಓದ್ಕೋತಾ ಇದ್ರು, ಅವರಿಬ್ಬರನ್ನ ಬೇಗ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನೆನ್ನೆ ಇದಕ್ಕೆ ಹೋಗಿದ್ದ ದೇವಸ್ಥಾನಕ್ಕೆ. ಅಲ್ಲಿ ಮಾರ್ತಾಯಿದ್ರು ಬೀನ್ಸ್ಗಳು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆದರೂ ಸ್ವಲ್ಪ ಮಳೆ ಇತ್ತು ಅಂದ್ಬಿಟ್ಟು ಒಂದು ಚೂರು ಕೊಳ್ತೋದಂಗೆ ಆಗಿತ್ತು. ಸರಿ ಅಂದ್ಬಿಟ್ಟು ನಾನು 60 ರೂಪಾಯಿ ಏನೋ ಗೊತ್ತಿಲ್ಲ, 60 ರೂಪಾಯಿನ 80 ರೂಪಾಯಿನ ಅನ್ಕೊತೀನಿ. ಅದಕ್ಕೇ 1 kg ಎಷ್ಟು ಅಂದ್ಬಿಟ್ಟೆ, ಜಾಸ್ತಿನೇ ಆಗೋಗ್ಬಿಟ್ಟಿದ್ದು. ನಾನು ಸ್ವಲ್ಪ ಆಗುತ್ತೆ ಅಂದ್ಕೊಂಡ್ರೆ ಎಲ್ಲ ಸುಳಿದ್ಬಿಟ್ಟು ಬಾಕ್ಸಲ್ಲಿ ಎತ್ತಿಕ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಬೀನ್ಸ್ ಕಾಳಕ್ಕೆ ಪಲಾವು ಮಾಡಿದ್ದೆ. ನಿಮ್ಗೆ ಎಲ್ಲ ಥರನೂ ಮಾಡ್ಕೋದು, ಇದು ಗ್ರೇವಿನೂ ಮಾಡಿಕೊಂಡ್ರೆ ನಮಗೆ ರೊಟ್ಟಿಗೆ ಚಪಾತಿಗೆಲ್ಲ ಸೂಪರಾಗಿರುತ್ತೆ. ಅದಕ್ಕೆ ಸರಿ ಅಂತ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರೋಂಗೆ ಮಿಕ್ಸಿಲಿ ಟೊಮೊಟೊ, ಈರುಳ್ಳಿ, ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಂಡು ಒಗ್ಗರಣೆ ಹಾಕ್ಕೊಳೋದು ಅಷ್ಟೇ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಮಾತ್ರ ಸೂಪರಾಗಿರುತ್ತೆ. ಒಂದು ಸ್ವಲ್ಪ ಬೀನ್ಸು ಮತ್ತು ಆಲೂಗೆಡ್ಡೆ, 1-2 ಬೀನ್ಸು ಆಲೂಗೆಡ್ಡೆ ಹಾಕಿದ್ರೆ ಟೇಸ್ಟೇ ಬೇರೆ ಥರ ಇರುತ್ತೆ ನೋಡಿ. ಈ ಥರ ಹಾಕ್ಬಿಟ್ಟು ಎಣ್ಣೆಲ್ಲ ಬಿಟ್ಕೊಂಡು ಆದಮೇಲೆ ನಾವು ನೀರು ಹಾಕಬೇಕು. ನೀರು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಉಪ್ಪೆಲ್ಲ ಎಷ್ಟು ಬೇಕು ನೋಡ್ಕೊಂಡು, ನಿಮಗೆ ಗಟ್ಟಿ, ನನಗೆ ಒಂದೇ ಟೈಮಿಗೋಸ್ಕರ ಅಲ್ವಾ, ನಾಳೆಗಿನ ತಂಗ್ಳಾಗುತ್ತೆ ಅಂತ ಒಂದೇ ಟೈಮಿಗೆಲ್ಲ ಮುದ್ದೆ ಮಾಡ್ಕೊಂಡು ಅನ್ನ ಮಾಡ್ಕೊಂಡಿದ್ದೆ. ಸರಿ ಅಂತ ಇವಾಗ ಕುಕ್ಕರ್ ವಿಸಿಲ್ ಹಾಕ್ತೀನಿ. 1 ವಿಸಿಲ್ ಹೊಡ್ಸಿದ್ರೆ ಸಾಕು ನೋಡಿ ಫ್ರೆಂಡ್. ತಲೆ ಮೇಲೆ ಕ್ಲಿಪ್ ಹಾಕ್ಕೊಂಡು ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಒಳಗೆ ಹಾಕಕ್ಕೆ ಬರ್ತಾಯಿದ್ದಾನೆ ನೋಡಿ ಫ್ರೆಂಡ್. ನೋಡಿ ತಲೆಗೆ ತೋರ್ಸಪ್ಪು, ಹುಡುಗಿ ಥರ ಹಾಕಾಕ. ಮತ್ತೆ ಅಪ್ಪು ತಲೆಗೆ ಹುಡುಗಿ ಥರ ಕಾಣ್ತೀಯ, ಹಾಕೋ ಈ ಕಡೆ ತಿರುಗು, ಬೇಬಿ ಗರ್ಲ್ ಥರ ಕಾಣ್ತೀಯ. ಆಯಿತು, ಅನ್ನಕ್ಕೆ ಅನ್ನ ಆಯಿತು, ಸಾರು ಆಯಿತು. ಇವಾಗ ಮುದ್ದೆಗಿಟ್ಟಿದ್ದೀನಿ. ಅಯ್ಯೋ ಪಾತ್ರೆ ತೊಳಿಬೇಕು ನೋಡಿ, ಎಷ್ಟೊಂದು ಪಾತ್ರೆ ಇದೆ ಅಂತ. ಬೇಗ ಟಕ್ಕ 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 ಅಂತ ಎಲ್ಲ ಮಾಡ್ಕೊಂಬಿಡ್ಬೇಕು. ಇವಾಗ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಇವಾಗ ಸಾಂಬಾರೆಲ್ಲ ಆಯ್ತು. ಇವಾಗ ಊಟ ಮಾಡಿಸ್ಬೇಕಷ್ಟೇ. ಬೇಗ ಮುದ್ದೆ ಮಾಡಿಕೊಂಡೆ, ಬಿಸಿ ಬಿಸಿ ಮುದ್ದೆ ಮಾಡಿ ಊಟ ಮಾಡ್ಬಿಟ್ಟು. ನನಗೂ ಹೊಟ್ಟೆ ಹಸ್ಬಿಟ್ಟಿತ್ತು. ಅದಕ್ಕೆ ನನಗೆ ಮುದ್ದೆ ಅಂದರೆ ಅದು ಏನು ಇಷ್ಟನೇನೋ ಗೊತ್ತಿಲ್ಲ ನನಗೆ. ನನ್ನ ಫೇವ್ರೆಟ್ ಏನು ಅಂತ ಅಂದರೆ ಮುದ್ದೆ, ರೊಟ್ಟಿ. ಅದು ರಾಗಿ ರೊಟ್ಟಿ ಅಂದರೆ ತುಂಬ ಇಷ್ಟ, ಅಕ್ಕಿ ರೊಟ್ಟಿಗಿಂತ. ಬಿಸಿ ಬಿಸಿ ಮುದ್ದೆ, ಹೊಟ್ಟೆ ತುಂಬ ಊಟ ಮಾಡಿ ಮಕ್ಕಳಿಗೆಲ್ಲ ಊಟ ಮಾಡಿಸ್ದೆ ಫೈನಲಾಗಿ. ಇವಾಗ ಎಲ್ಲ ಆಯಿತು ನೋಡಿ. ಎಲ್ಲ ಎಷ್ಟು ಪಾತ್ರೆ ಇತ್ತು ಎಲ್ಲ ವಾಶ್ ಮಾಡಿಬಿಟ್ಟು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ನನಗೆ ಖುಷಿಯಿಂದ ಮನ್ಕೊಂಬಿಡ್ಬೋದು ಇವಾಗ. ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.